ಅರ್ಜುನ ಪ್ರೀತಿಸುವವರಿಗೆ ನಾನು ಎದುರಾದವರಿಗೆ ಹತ್ತುವುದೇ ಕಣ್ಣೀರಿನ ಕರ್ಮ ಮರ್ಮ. ಅರ್ಜುನ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುತ್ತೇನೆಂದು ಹುಚ್ಚು ಸಾಹಸ ಕೈ ಹಾಕಿದ ಹಸೂಸಿನ. ಯಾಕೆಂದರೆ ಸ್ವತಂತ್ರಕ್ಕಾಗಿ ಸಿಡಿದಂತೆ ಹೋರಾಡಿದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರಿಗೆ ಹಿಡಿದು ಕೊಟ್ಟ ಚಾಂಡಾಲ ಕೋರಲಿರುವ ದೇಶವಿದು ಅಂದಾಗ ನೀನೊಬ್ಬ ಗೇಣ ಹೊಟ್ಟೆಗಾಗಿ ತುಂಬಿಸಿಕೊಳ್ಳುವ ತೀರ್ಥ ನಮಗೇನಾದರೂ ಹಠಕ್ಕೆ ಬಿದ್ದರೆ ಇರೋದು ನಿನ್ನ ಹೆಣ ನಿಶ್ಚಿತ. ಕುಲಕರ್ಣಿ ಎಲ್ಲಿ ಹಾಳಾಗಿ ಹೋಗಿರ್ವೆ? ಎಲ್ಲಿಗೆ ಹಾಳಾಗಿ ಹೋಗಿಲ್ರಿ ಅಪ್ಪ, ಹರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡಂಗ ಐತ್ರಿ ಅಪ್ಪ ನಮ್ಮ ಪರಿಸ್ಥಿತಿ. ಅಂದರೆ ನಿನ್ನ ಮಾತಿನ ಅರ್ಥವಿಲ್ಲದ ಮಾತು ವ್ಯರ್ಥವಿಲ್ಲದ ಕೆಲಸ ಇವೆರಡು ಕುಲಕರ್ಣಿಗೆ ಆಗಿಬಿಡಲ್ರಿ. ಅಂದಾಗ ಈ ಕುಲಕರ್ಣಿ ಕೈಯಾಗ ಕೊಟ್ಟ ಕಳ್ಸ್ಯಾನ್ರಿ ಸುದ್ದಿನ. ಅರ್ಜುನ ತಮ್ಮ ಗುರ್ಲಿಂಗ ಅದಕ್ಕೆ ಬರೋದ್ ಲೇಟ್ ಆಯ್ತ್ರಿ ಸೌಕಾರ. ಕುಲಕರ್ಣಿ ಸುದ್ದಿ ಕೊಟ್ಟು ಕಳಿಸಲಿಕ್ಕೆ ಅರ್ಜುನನೇನ ನಮ್ಮ ಜೊತೆ ನಂಟಸ್ತಿಗೆ ಬೆಳೆಸಿದೆ ಎಂದು ತಿಳಿದುಕೊಂಡಿದ್ದಾನೆ. ಆ ಬಡಪಾಯಿ ಗುರ್ಲಿಂಗನ ತಮ್ಮ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಆ ನಿಮ್ಮ ತಂಗಿ ಶೀಲಮ್ಮ ಶಂಕರ ಕಾಲೇಜಿನಾಗ ಪ್ರೀತಿ ಮಾಡ್ಯಾರಂತ್ರಿ. ಅದು ಈಗ ಮದುವೆ ಮಠನೂ ಬಂದು ನಿಂತ್ಕೊಂಡ್ಬಿಟ್ಟತಿ. ನಮ್ದಂದ್ರು ಒಪ್ಪಿಗೆ ಐತಪ್ಪ, ನಿಮ್ಮ ಸೌಕಾರ ಒಪ್ಪಿಗೆ ಕೇಳಿ ಬಂದು ಹೇಳು ಅಂತ ಹೇಳಿ ಕಳ್ಸ್ಯಾನ್ರಿ ಅರ್ಜುನ. ಕುಲಕರ್ಣಿ ಯಾರ ಎದುರುಗಡೆ ನಿಂತು ಮಾತನಾಡುತ್ತೀರಿ ಎಂದು ಮನದಲ್ಲಿ ಎಚ್ಚರವಿರಲಿ. ಇವನು ಈ ಊರಿನ ಶ್ರೀಮಂತ ಸೌಕಾರ. ಸೌಕಾರ ನಿಜ ಹೇಳಿದ್ರ ನಿಮ್ಮಿಸಿಟ್ರಿ, ನಿಜ ಹೇಳಿಲ್ಲ ಅಂತಂದ್ರ ಅರ್ಜುನ ಮಗನ ಚರ್ಮನ ಸುಳಿದ ಕಳಿಸ್ತಾನೆ ಅಂತ ಹೇಳಿ ಕಳ್ಸ್ಯಾನ್ರಿ. ಅದಕ್ಕೆ ಈ ನಮ್ಮ ಪರಿಸ್ಥಿತಿ ಹೆಂಗ ಐತಿ ಅಂದ್ರೆ ಅಡಗಟ್ಟು ಸಿಕ್ಕ ಅಡಿಗೆ ತರ ಆಗ್ಬಿಟ್ಟೈತ್ರಿ ನಮ್ಮ ಪರಿಸ್ಥಿತಿ. ಕುಲಕರ್ಣಿ ಸಿರಿತನದ ಸುಪ್ಪರಿಗೆಯಲ್ಲಿ ಬೆಳೆದ ನನ್ನ ತಂಗಿ ಭಿಕಾರಿಯ ಸೊಸೆಯಾಗಬೇಕೆ? ಎಂದಿಗೂ ಸಾಧ್ಯವಿಲ್ಲ. ಚಪ್ಪರಕ್ಕೆ ಗತಿ ಇಲ್ಲದವ ಉಪ್ಪರಿಗೆ ಬೇಡಿದರೆ ಬೆಪ್ಪರಂತೆ ಒಪ್ಪಿ ಮದುವೆ ಮಾಡಿಕೊಡಲು ನಾವೇನು ನಮ್ಮ ಆಸ್ತಿಯನ್ನು ದಾನ ಧರ್ಮಕ್ಕೆ ಇಟ್ಟಿದೆ ಎಂದು ತಿಳಿದುಕೊಂಡಿದ್ದಾನೆ. ಜೋಗಾದ ಗುಂಡಿನ ಬೇರೆ ರೀ, ತಿಪ್ಪಿ ಗುಂಡಿನ ಬೇರೆ. ಏನ ಗಡ್ಡ ಬಿಟ್ಟ ಮಾತ್ರಕ್ಕ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಅನ್ಸೋಕರ. ಏನ ಕಾಲೇಜಿನಾಗ ನಮ್ಮ ಶೀಲಮ್ಮ ಶಂಕರ ಪ್ರೀತಿ ಮಾತ್ರಕ್ಕ ನಮ್ಮ ಶೀಲಮ್ನವ್ರು ಕೊಡಾಕ ಮಾರಾಟಕ್ಕಿಟ್ಟ ಹಣ್ಣಲ್ರಿ ಸೌಕರ. ಇದಕ್ಕೆ ಕೊಡ್ಬೇಕಾದ ನಿಮ್ ತಂಗಿ ಅವ್ರನ್ನ ಕರೆದು ಇಲ್ಲಿ ಕೇಳ್ಬಿಡ್ರಲ್ಲ. ಕುಲಕರ್ಣಿ ಗುರಿಯನ್ನು ಕೇಳಿ ಮಸಾಲೆ ಅರಿಯುವ ಜಯಮಾನ ಈಚೆ ರಾಜಂದಲ್ಲ ಅಂದಾಗ ಏನು ಅರಿಯದ ನನ್ನ ತಂಗಿ ಶೀಲಾನ ತಲೆಯಲ್ಲಿ ಇಲ್ಲ ಸಲ್ಲದ ಪ್ರೀತಿ ಹುಚ್ಚು ಹಿಡ್ಸಕ್ಕೆ ನನಗೆ ಇಷ್ಟವಿಲ್ಲ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕ್ರಿ.
ಸುಳ್ಳನ್ನು ಸುಳ್ಳಿನಿಂದಲೇ ಸಾಧಿಸಬೇಕ್ರಿ. ಅವಾಗ ಸತ್ಯ ಏನಂತ ನಾವು ತಿಳಿಬೇಕಾದ್ರೆ ಸೌಕರ ನಿಮ್ಮ ತಂಗಿ ಶೀಲಮ್ಮಾರ್ನ ಇಲ್ಲಿ ಕರೆದು ಕೇಳಲ್ಲ, ಕೇಳಲೇಬೇಕಾದ್ರೆ ಕೇಳ್ರಿ. ತಂಗಿ ಶೀಲ ಬಾರಮ್ಮ. ಯಾಕಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದೆಯಲ್ಲ, ಏನು ವಿಷಯ? ಶೀಲ, ನಿನ್ನ ಬಗ್ಗೆ ಊರಲ್ಲಿ ಇಲ್ಲ ಸಲ್ಲದ ಮಾತೊಂದು ಗಾಳಿಯಲ್ಲಿ ಗುಬ್ಬುಲ್ಲೆ ಬೀಸುತ್ತಿದೆ. ಅದಕ್ಕೆ ಕುಲಕರ್ಣಿ ನೋಡಿ, ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದು ಬಿಟ್ಟು ನೇರವಾದ ವಿಷಯ ಏನಂತ ಹೇಳಿದ್ರೆ ಅದಕ್ಕೆ ಉತ್ತರ ನಾಡಿ ಕೊಡ್ತೀನಿ. ಅದೇನಂತ ಕೇಳಿ. ಶೀಲ ಏನೇ ಇಲ್ಲಮ್ಮ. ಶೀಲ, ಅರ್ಜುನನ ತಮ್ಮ ಶಂಕರ್ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ, ಹೌದೇನಮ್ಮ? ಓಹೋ, ಅವರಣ್ಣ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ, ಹೌದೇನಮ್ಮ? ಓಹೋ, ಶಂಕರ ಮಡಿಯಲ್ಲಿ ನಮ್ಮಿಬ್ಬರ ಪ್ರೀತಿ ವಿಷಯ ಹೇಳಿ ಈ ಮನೆಗೆ ಕಳಿಸಿದ್ದಾನೆ. ಅದಕ್ಕೆ ನಮ್ಮಣ್ಣ ಈ ರೀತಿ ಕೇಳ್ತಾ ಇದ್ದೇನೆ. ಒಂದು ವೇಳೆ ನಾನು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮದುವೆ ಮುರಿದು ಬಿಡಬಹುದು. ಹೌದು, ನಾನು ಶಂಕರನನ್ನು ಪ್ರೀತಿಸ್ತಾ ಇದ್ದೇನೆ. ಶೀಲ, ಅರಮನೆಯಲ್ಲಿ ಗಿಣಿಯಂತೆ ಸಾಕಿದ ನಿನ್ನನ್ನು ಗಿಡಗನ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನಲ್ಲ ಈ ನಿನ್ನ ಅಣ್ಣ. ಅರಮನೆಯಲ್ಲಿ ರಾಣಿಯಾಗಿ ಬೆಳೆಸಿದ ನಿನ್ನನ್ನು ಏಕಟ್ಟುತ್ತ ಒಬ್ಬ ಕೆಲಸವಿಲ್ಲದ ಬಡವನನ್ನು ಕಟ್ಟಿಕೊಳ್ಳುವ ಈ ನಿನ್ನ ಹುಚ್ಚ ಪ್ರೇಮವನ್ನು ಬಿಟ್ಟು ಬಿಡ ಇಲ್ಲಿಗೆ. ನೋಡು ಶೀಲಮ್ಮ, ತಲೆ ಗಟ್ಟಿದ್ವಿ ಎಂದು ಕಲ್ಲು ಬಂಡೆ ಹಾಯ್ದ್ರೆ ನಮ್ಮ ತಲೆನ ಪೆಟ್ಟು ಆಗ್ತಮ್ಮ. ಆ ಕಲ್ಲು ಬಂಡಿಗಲ್ಲ, ಅದಕ್ಕೆ ಸುಮ್ಮನೆ ಸಮಸ್ಯೆ ಬಗೆಹರಿದಿಲ್ಲ. ಏನಂತ ಹೇಳ್ಬಿಡಮ್ಮ. ಕುಲಕರ್ಣಿ ಅವರೇ, ಇದು ಅಣ್ಣ ತಂಗಿಯರಿಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ನೀವು ತಲೆ ಹಾಕೋದು ಒಳ್ಳೆಯದಲ್ಲ. ಅಣ್ಣ, ಶಂಕರನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ಅವನನ್ನೇ ಮದುವೆ ಆಗ್ಬೇಕಂತ ನಾನು ತೀರ್ಮಾನ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಶೀಲ, ನಾಯಿಯನ್ನು ತಂದು ಪಲ್ಲಕ್ಕಿ ಮೇಲೆ ಕುಂದರಿಸಿ ಅದು ತನ್ನ ಕಸುಬನ್ನೇ ಬಿಟ್ಟಿದೆ ಅಂದಾಗ ಸಿರಿತನವನ್ನು ಅನುಭವಿಸಬೇಕೆಂದು ಹುಚ್ಚು ಪ್ರೀತಿಯನ್ನು ತೋರಿಸಿ ಹೊಂಚು ಹಾಕುತ್ತಿರುವನಲ್ಲ ಆ ನಿನ್ನ ಕಪಟ ಪ್ರೀತಿಯ ಶಂಕರ್. ಅಣ್ಣ ನೋಡು, ಅವನು ಕಲ್ತಿದ್ದಾನಂತ ಈ ರೀತಿ ನೀನು ಮಾತಾಡ್ತಾ ಇದ್ದೀನಿ. ಇಂದಿಲ್ಲ ನಾಳೆ ಆದ್ರೂ ಅವನು ಕಲಿತವನು ನೌಕರಿ ತೆಗೆದುಕೊಳ್ಬಹುದು. ಸ್ವಲ್ಪ ವಿಚಾರ ಮಾಡೋಣ. ನೋಡಮ್ಮ ಶೀಲ, ತಲೆ ಗಟ್ಟಿ ಹಿಡಿಯಂದು ಕಲ್ಲು ಬಂಡೆಗೆ ಆದ್ರೆ ನಮ್ಮ ತಲೆಗೆ ಪೆಟ್ಟಾಗೋದಿನ ಆ ಕಲ್ಲು ಬಂಡೆಗೆಲ್ಲ. ಅದಕ್ಕೆ ಸತ್ಯ ಏನಂತ ಹೇಳ್ಬಿಡಮ್ಮ. ಶೀಲ, ನಮ್ಮ ಸಿರಿವಂತಿಗೆ ಸರಿ ಒಂದು ಓಡಗ ಅಂತ ಹೇಳು. ನನ್ನ ಸರ್ವ ಆಸ್ತಿಯನ್ನೇ ಅವನಿಗೆ ಕೊಟ್ಟು ನಿನ್ನ ಮದುವೆಯನ್ನು ಸುತ್ತು ಹತ್ತೊಳ್ಳೆಯಲ್ಲಿ ಯಾರು ಮಾಡಿರಬಾರ್ದು ಹೋಗಿ ಮಾಡಿ ಕೊಡುತ್ತೇನೆ. ನೋಡೋಣ, ಬಡತನ ಸಿರಿತನ ಅಂತ ಮಾತಾಡಿದ್ರೆ ಅದು ನನಗೆ ಇಷ್ಟ ಆಗುದಿಲ್ಲ. ನಾನೀಗ ಶಂಕರನ್ನು ಪ್ರೀತಿಸಿ ಮದುವೆ ಆಗ್ಬೇಕಂತ ಆಸೆ ಪಟ್ಟಿದ್ದೇನೆ. ಅವನೊಂದಿಗೆ ನನ್ನ ಮದುವೆ ಮಾಡಿದ್ರೆ ಹೊಳೆದು, ಇಲ್ಲವಾದ್ರೆ ನನ್ನ ದಾರಿನ ನೋಡ್ಕೋಬೇಕಾಗ್ತದೆ. ನೋಡಿಯ ನನ್ನ ತಂಗಿಯ ಸೊಕ್ಕಿನ ಮಾತುಗಳನ್ನ. ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು. ಇದಕ್ಕೇನಾರ ಒಂದು ದಾರಿ ಮಾಡಕ್ ಹೋದ್ರ ಸೌಕಾರ ನಿಮ್ಮ ತಂಗಿನ ಕಳ್ಕೊಳ್ಬೇಕಾಗತ್ರಿ. ಅದಕ್ಕೆ ಸೌಕಾರ ಇದಕ್ಕೆ ದಾರಿ ಏನಂತಂದ್ರೆ ಸೌಕಾರ ನಿಮ್ಮ ತಂಗಿ ಶೀಲಮ್ಮನ ಶಂಕರನು ಕೊಟ್ಟು ಮದುವೆ ಮಾಡೋದು ಒಂದ ದಾರಿ ನೋಡಿ ಸೌಕಾರ. ಅಂದರೆ ನಿನ್ನ ಮಾತಿನ ಅರ್ಥ ಸೌಕಾರ
ನಿಮ್ಮ ತಂಗಿಯನ್ನು ಅವರಿಗೆ ಕೊಟ್ಟು ಮದುವೆ ಮಾಡಿದ ತಕ್ಷಣ ಅವರ ತಮ್ಮಂದಿರ ಮಧ್ಯೆ ನಿಮ್ಮ ತಂಗಿ ಮುಖಾಂತರ ಜಗಳ ತಂದಿಟ್ಟು ಅವ್ರನ್ನ ಬೇರೆ ಮಾಡಿ ಅವ್ರಿಗೆ ನೌಕರಿ ಆಸೆ ತೋರಿಸಿ ಅವ್ರ ಆಸ್ತಿನ ಒಂದು ಸೌಕರ್ಯ ದುಡ್ಡು ಇಲ್ದಂಗ ನಿಮ್ಮ ಮದುವೆ ಹಾಕತ್ರೆ, ಇನ್ನೊಂದು ಕಡೆ ಫ್ಯಾಕ್ಟ್ರಿ ಕಟ್ಟಾಕ 6 ದಿನ ಬೇಕಾದ 3 ಎಕರೆ ಹೊಲನ ಸಿಕ್ಕಂಗಾಗುತ್ತೆ. ಹೆಂಗೈತ್ರಿ ಕುಲಕರ್ಣಿ ಕ್ರಮ ಸೌಕರ್ಯ? ಶಬ್ಬಾಸ್ ಕುಲಕರ್ಣಿ, ಶಬ್ಬಾಸ್. ಮೆಚ್ಚಿದೆ ನಿನ್ನ ಜಾಣತನಕ್ಕೆ. ಲೇ ಅರ್ಜುನ, ಹಾಲಿನಂತಿರುವ ನಿನ್ನ ಸಂಸಾರದಲ್ಲಿ ಹಲ ಸೃಷ್ಟಿಸಿ ನಿನ್ನನ್ನು ಆ ಮನೆಯಿಂದ ಹೊರತಪ್ಪಿ ನೀ ಹಠ ಮಾಡಿ ಕೊಡದಿರುವ ನಿನ್ನ 3 ಎಕರೆ ಜಮೀನನ್ನು ಇನ್ನು ಮುಂದೆ ಈ ಜಯರಾಜನ ಕೈವಸವಾಗಲೇಬೇಕು. ಅಂದಾಗಲೇ ಈ ಜಯರಾಜ್ಯ ಒಂದೇ ಕಲ್ಲಿನಿಂದ 2 ಹಕ್ಕಿ ಹೊಡೆಯುವ ಚಾಣಾಕ್ಷನೆಂದು ನಿನಗೆ ಗೊತ್ತಾಗಬೇಕು. ಹಲೋ ಮಿಸ್ಟರ್ ಜಯರಾಜ್, ಕುಲಕರ್ಣಿ ನೀವು ಏನೋ ಖುಷಿಯಿಂದ ಮಾತನಾಡುತ್ತಿರುವಿರಲ್ಲ, ಏನು ನಮ್ಮ ಫ್ಯಾಕ್ಟ್ರಿಗೆ ಏನಾದರೂ ಆಫರ್ ಬಂದಿದೆ ಏನು? ಹೌದು ಪೃಥ್ವಿರಾಜ್, ನಮ್ಮ ಫ್ಯಾಕ್ಟರಿಗೆ ಬಹುದೊಡ್ಡ ಆಫರ್ ಬಂದಿದೆ. ಇಷ್ಟು ದಿನ ಹಠ ಮಾಡಿ ಕೊಡದಿರುವ ಅರ್ಜುನನ ಹೊಲ ಇಂದು ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಂತಾಗಿದೆ. ಏನು ದುಡ್ಡಿನಾಶಿಗೆ ದಡ್ಡನಾಗಿ ಮಾರಿಬಿಟ್ಟನೆ ಅರ್ಜುನ? ಎಂತ ಮಾತಾಡಿದ್ರಿ ದಣಿಗಳ? ದುಡ್ಡಿಗೆ ಮಾರೋ ದಡ್ಡ ಅಲ್ಲೋ ಯಪ್ಪ, ಅವನು ದೌಡಿ ಹಲ್ಲು ಬಿಚ್ಚೋ ಕಿಲಾಡಿ ಅದನ. ಅವನು ಕೊಟ್ಟ ಹೋದ ಸಾಕು, ಇನ್ನು ಮರ್ತಿಲ್ಲೋ ಯಪ್ಪ ನಮಗ. ನಾವು ನಮ್ಮ ಸೌಕಾರ ಏನಿದ್ರು ನೆಂಟಿಸ್ಗೆ ಬೆಳೆಸ್ತೇವೆ ಹೊರತು ನಮ್ಮ ತಂಗಿ ಶೀಲಮ್ಮ ಆ ಶಂಕರ ಪ್ರೀತಿ ಮಾಡಿ ಮದುವೆ ಆಗ್ತಿದ್ದಾರ್ರಿ. ಕುಲಕರ್ಣಿ, ಎಂಟೆಲೆಯ ಬಂಟನೆಂದು ಹಮ್ಮಿನಿಂದ ಮಾತನಾಡಿದರೆ ದಂಡವಾಗದ ರೀತಿ ಬೆಂಡೆತ್ತಿ ಸರ್ವಾಸ್ತಿಯನ್ನು ವಶಪಡಿಸಿಕೊಂಡಾಗಲೇ ನಮ್ಮ ಶ್ರೀಮಂತರ ಸಹವಾಸಕ್ಕೆ ಬರುವುದಿಲ್ಲ. ಹೌದು ಪೃಥ್ವಿರಾಜ್, ಸತ್ತಹಣಕ್ಕೆ ತುಂಡು ಬಟ್ಟೆ ಬಿಡದೆ ಬಿಚ್ಚಿಕೊಳ್ಳುವ ಈ ಕಲಿಯೋಗದಲ್ಲಿ ನಾವು ಸತ್ತರು ಕೊಡಲಾರೆನೆಂದು ಬೆಚ್ಚಿ ಬೀಳುವ ಮಾತುಗಳನ್ನು ಆಡಿ ನನ್ನನ್ನು ರೊಚ್ಚಿಗೆಬಿಸಿ ನನ್ನ ಕಪಟ ಕಾರತನದ ಕಂಬಿಯೊಳಗೆ ಸಿಕ್ಕಿಕೊಂಡ ನಂತಾಯ್ತು ಅರ್ಜುನನ ಬೆಳಕು. ಸೌಕಾರ, ಲೋಭಾನ ಎಷ್ಟೇ ಸುಟ್ರು ದೇವ್ರ ಪ್ರತ್ಯಕ್ಷನಾಗದ ಕಾಲ್ರಿಪ್ಪ ಇದು. ಅಂತದ್ರಾಗ ಸತ್ಯ ಧರ್ಮ ನೋಡಿ ಬದುಕಾಕತ್ತೇನ್ರಿ? ಕುಲಕರ್ಣಿ, ಗಾಯಗೊಂಡ ಕಟ ಸರ್ಪವನ್ನು ತಡೆಯುವುದರೆ ಎಡೆ ಎತ್ತಿ ಹೊಡೆಯದೆ ಬಿಡುವ ಜಾಯಮಾನ ನಮ್ಮ. ಅಂದಾಗ ಯಾವ ಸಾವನ್ನು ಯಾವ ಸಮಯದಲ್ಲಿ ಸೃಷ್ಟಿಸಬೇಕೆಂದು ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತ. ಹೌದು ಪೃಥ್ವಿರಾಜ್, ಬಾಯಿ ಮಾಡಿದ ತಕ್ಷಣ ಬಾಲ ಮುದುಗಿಕೊಂಡು ಓಡಿ ಹೋಗುತ್ತದೆ. ಬಗಳುವ ನಾಯಿಯನ್ನು ಕಚ್ಚೋಕೆ ಬಂದರೆ ಅದರಲ್ಲಿ ಬಾಯಿ ಮುಚ್ಚಿ ಬೆಂಡೆತ್ತಿ ಇನ್ನು ಮುಂದೆ ಯಾರ ತಂಟೆಗೆ ಹೋಗಬಾರದೆಂದು ಭಯ ಹುಟ್ಟಿಸಬೇಕು. ಆವಾಗಲೇ ಬಗಳುವ ನಾಯಿ ಬಾಲ ಮುದುಗಿಕೊಂಡು ಓಡಿ ಹೋಗುತ್ತದೆ, ಗೊತ್ತಾ? ಹಸಿದ ಹುಲಿಯಂತೆ ಹೊಂಚು ಹಾಕಿ ಕುಳಿತು ಚಿಕ್ಕ ಚಿಕ್ಕ ಪ್ರಾಣಿಯನ್ನು ಹಾರಿ ಹಿಡಿದು ಬಿಸಿ ರಕ್ತ ಕುಡಿಯುವ ಕಟುಕ ನಾನು. ಯಾರಿಗೆ ಯಾವ ಸಮಯದಲ್ಲಿ ಅಂತ್ಯ ಹಾಡಬೇಕೆಂದು ಈ ಹಠಕ್ಕೆ ಬಿದ್ದ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ಹುಚ್ಚು ಮಳೆ ಹೊಡೆತಕ್ಕ ಬಿತ್ತಿದ ಬೀಜ ಹೊಚ್ಕೊಂಡು ಆಗೈತಿ ಅಂದಾಗ ಇತ್ತಿತ್ಲಾಗ ಮೋಡಕ್ಕೂ ಬೇಕಾಗಂಗಿಲ್ಲ, ಇತ್ತಿತ್ಲಾಗ ಬೀಜ ಬಿತ್ತಿದ ರೈತಗೂ ಬೇಕಾಗಲ್ರಿ. ಹಂಗಾಗೈತ್ರಿ ಬಾ ನಮ್ಮ ಪರಿಸ್ಥಿತಿ. ಹಿಂದು ಮುಂದು ನೋಡದೆ ಅರ್ಜುನನು ಬಂದು ಕೇಳಿದ,
ನೋಡಿದಾಕ್ಷಣ ಅವನ ತಮ್ಮ ಶಂಕರನಿಗೆ ನಿನ್ನ ತಂಗಿಯನ್ನು ಕೊಟ್ಟೆನೆಂದು ಖುಷಿ ಪಡುತ್ತಿರುವೆಯಲ್ಲ. ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಹೇಳಿ ಆರದ ಗಾಯವಾಗಿ ಬರೆ ಬಿಟ್ಟಿಯಲ್ಲ. ಈ ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರ ಹುಡುವ ತಂತ್ರಗಾರನು ನಾನು. ಪ್ರತಿ ತಂತ್ರ ಹುಡುವ ತಂತ್ರಗಾರ ನಾನು. ಅವಾಗಲೇ ನಮ್ಮ ದರ್ಪಕ್ಕೆ ಬೆಲೆ ಸಿಕ್ಕಂತಾಗುತ್ತದೆ.